ಎಲ್ಲಿಗೆ ಹೋಗ್ತಾ ಇರೋದು? ನಾವು ಎಲ್ಲೋ ಹೋಗ್ತಾ ಇದ್ದೀರಿ, ಬಂದಮೇಲೆ ಹೇಳ್ತೀವಿ ಎಲ್ಲಿ ಅಂತ. ಸಸ್ಪೆನ್ಸ್ ನೋಡಿ, ಎಲ್ಲ ಟಿಕೆಟ್ ಇಸ್ಕೊಬರಕ್ಕೆ ಹೋಗಿದ್ದಾರೆ ನಮ್ಮ ಅಕ್ಕ. ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ದೀರಿ ಫಸ್ಟ್ ಟೈಮ್. ನಾನಂತೂ ಫಸ್ಟ್ ಟೈಮ್ ಟ್ರೈನ್ ಜರ್ನಿ, ನಿಜವಾಗ್ಲೂ ಫಸ್ಟ್ ಟೈಮು. ಚಿಕ್ಕ ಹುಡುಗಿಯಾಗಿ ಹೋಗಿದ್ದೀನಿ, ಜ್ಞಾಪನ ಇಲ್ಲ. ಆದರೆ ಹೋಗಿದ್ದೀನಿ, ಜ್ಞಾಪನ ಇಲ್ಲ. ನೈನಾ ಮಾತಾಡ್ತೀಯಾ? ನೋಡಿ, ನನ್ನ ಮಗಳು ಬರಲ್ಲಂತೆ ಕ್ಯಾಮ್ರಾ ಮುಂದೆ. ನೋಡಿ ನಮ್ದು ಔಟ್ಫಿಟ್ ತೋರಿಸ್ತೀನಿ ರೀ. ನೋಡಿ, ಇದೆ ನಮ್ಮ ಔಟ್ಫಿಟ್. ಹೇಗಿದೆ ರೀ? ಚೆನ್ನಾಗಿದೆಯಾ ನಮ್ಮ ಔಟ್ಫಿಟ್? ನೋಡಿ ಫ್ರೆಂಡ್, ಟಿಕೆಟ್ ಇಸ್ಕೊಂಬಂದಿದ್ದಾರೆ ನಮ್ಮ ಅಕ್ಕ. ಹಾಯ್ ಹೇಳ್ರಿ. ನೋಡ್ರಿ, ಇವರೇ ನಮ್ಮ ಅಕ್ಕ. ನೋಡಿ, ಇವಾಗ ಬಂದಿದ್ದಾರೆ, ಲೇಟಾಗಿ ಬಂದಿದ್ದಾರೆ. ನಾವೀಗ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಟ್ರೈನ್ಗೋಸ್ಕರ ಕಾಯ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಾ ಇರೋದು. ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೀನಿ, ನೆನಪಿಲ್ಲ. ಏನಂತ ಹೇಳ್ತೈತೆ ಹೇಳ್ರಿ. ಅದೇ ನನ್ನೇ ಹೇಳ್ರಿ, ಇವಾಗ ನಂಗೆ ಏನೋ ಹೇಳಿದ್ರಲ್ಲ, ಹೇಳ್ರಿ. ನಿನ್ನ ಕೇಳ್ಕೊಂಡು ನಾನು ನೋಡಿದ್ರೆ ನಾನೇನು ಮಾಡಿ ಅವ್ರು ನೋಡಲ್ಲ, ಹೇಳ್ರಿ. ಹುಡುಗಿ ಎಲ್ಲ ಸೀಟೇ ಉಳ್ಕೊಳ್ಳಲ್ಲ ಅಷ್ಟೇ. ಕಾರ್ ಪ್ರೈವೇಟ್ ಕಾರ್ ಬುಕ್ ಮಾಡಬೇಕು. ಪ್ರಣವ್ ಇಲ್ಲಿ ಕೂತವ್ರೆ. ಹೇಳಿ ಧನುಷ್, ಗೌತಮ್. ನೋಡಿ, ನಮ್ಮ ಅಕ್ಕ ಬಂದವ್ರೆ. ಲೇಟಾಗಿ ಬಂದ್ಬಿಟ್ಟು, ಲೇಟೆಸ್ಟ್ ಆಗಿ 7:15 ಬಂದವ್ರೆ. ಯಾವಾಗಲೂ ನಮ್ಮ ಶೋಭಾ ಲೇಟಾಗಿ ಬರ್ತಾರೆ, ನಾನು ಲೇಟಾಗಿ ಬರ್ತೀನಿ ಅಷ್ಟೇ. ಚೆನ್ನಾಗಿತ್ತಾ? ಅವ್ರ ಫ್ರೆಂಡ್ ಕ್ಯಾಮ್ರಾ ಚೆನ್ನಾಗಿಲ್ಲ. ನಾವೀಗ ಊರ್ಗಮ್ ರೈಲ್ವೆ ಸ್ಟೇಷನ್ ಹತ್ರ ಇಳಿದಿದ್ದೀವಿ. ನಾವು ಹೋಗೋ ಪ್ಲೇಸು ಇದು ಊರ್ಗಮ್ ರೈಲ್ವೆ ಸ್ಟೇಷನ್ನು ಹತ್ತಿರ ಇದೆ. ಸೊ ಅದಕ್ಕೆ ಇಲ್ಲೇ ಇಳ್ಕೊಂಡ್ವಿ. ಈಗ ಶೇರ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಶೇರ್ ಆಟೋಯಿಂದ ನಾವು ACR ಫ್ಯಾಂಟಸಿ ಪಾರ್ಕಿಗೆ ಬಂದ್ವಿ. ಫಸ್ಟು ನಾವು ಬೈಪ್ನಳ್ಳಿ ರೈಲ್ವೆ ಸ್ಟೇಷನ್ನಿಂದ ಊರುಗಮ್ ರೈಲ್ವೆ ಸ್ಟೇಷನ್ ಹತ್ರ ನಾವು ಇಳಿದ್ರಿ. ಅಲ್ಲಿಂದ ಒಂದು 6 ಕಿಲೋಮೀಟರ್ಸ್ ಇದೆ ಇದು ACR ಫ್ಯಾಂಟಸಿ ಪಾರ್ಕು. ಶೇರ್ ಆಟೋಗೆ ಹೋಗಿದ್ರೆ ಅವರೇ ಕರ್ಕೊಂಡು ಹೋಗ್ತಾರೆ. ಇದು ನೋಡಿ, ಟಿಕೆಟ್ ಕೌಂಟರು ಓಪನ್ ಆಗಿದೆ. ನಾವು ಹೋಗೋಷ್ಟರಲ್ಲಿ ಇನ್ನೂ ಓಪನ್ ಆಗಿರಲಿಲ್ಲ. ನಾವು ಬೇಗ ಹೋದ್ರಿ, ಟ್ರೈನು ಮಿಸ್ ಆಗಿಬಿಡುತ್ತೆ ಅಂತ ಬೇಗ ಹೋದ್ರಿ. ದೊಡ್ಡವ್ರಿಗೆಲ್ಲ 600, ಚಿಕ್ಕವ್ರಿಗೆಲ್ಲ 500. ನೋಡಿ, ಈಗ ಇನ್ನೂ ಏನು ಸ್ಟಾರ್ಟ್ ಆಗಿಲ್ಲ ನಾವು ಹೋಗೋಷ್ಟರಲ್ಲಿ. ಇನ್ನು ಆವಾಗ ಶಾಪ್ಸ್ ಎಲ್ಲ ಓಪನ್ ಮಾಡ್ತಾಯಿದ್ರು. ಚೆನ್ನಾಗಿತ್ತು ಗೇಮ್ಸ್ ಎಲ್ಲ. ಒನ್ ಡೇ ಟ್ರಿಪ್ಪು ಚೆನ್ನಾಗಿರುತ್ತೆ, ಹೋಗ್ಬಿಟ್ಟು ಬನ್ನಿ ನೀವು ಕೂಡ, ಚೆನ್ನಾಗಿದೆ. ನೋಡಿ, ಇಬ್ಬರಿಬ್ರು ವ್ಲಾಗರ್. ನಾನು ತಗೋಬೇಕಾ? ಚೆನ್ನಾಗಿಲ್ಲ, ಇಲ್ಲೇ ತಗೊಳ್ಳಿ, ಚೆನ್ನಾಗೈತೆ. ನೋಡಿ, ಎಲ್ಲ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಇವಾಗ ಬಂದಿದ್ದೀವಿ ಆಡೋದಕ್ಕೆ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಬಾರು ಪೈಲೆ ನೋಡಿ, ಎಲ್ಲ ಡ್ರೆಸ್ ಚೇಂಜ್. ಎಷ್ಟು ಬ್ಯಾಗುಗಳಿದ್ದಾವೆ ನೋಡಿ. ಇವಾಗ ಲಾಕರ್ ಇಸ್ಕೋಬೇಕು. ರೈನ್ ಡ್ಯಾನ್ಸ್ ಅಂತೂ ಸಾಕತ್ತಾಗಿತ್ತು. ಎಲ್ಲರೂ ಎಂಜಾಯ್ ಮಾಡಿದ್ವಿ ರೈನ್ ಡ್ಯಾನ್ಸಲ್ಲಿ. ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ರೈನ್ ಡ್ಯಾನ್ಸು. ಮೊದಲೇ ಹೇಳ್ಬೇಕಾ, ರೈನು ಡ್ಯಾನ್ಸು ಸಾಂಗು ಎಲ್ಲ ಚೆನ್ನಾಗಿರುತ್ತೆ ಡ್ಯಾನ್ಸ್ ಆಡೋಕ್ಕೆ. ನಾವು ಹೋಗಿದ್ದಾಗ ಜನ ಯಾರೂ ಇರಲಿಲ್ಲ, ಕಮ್ಮಿ ಇದ್ದರು. ಆವಾಗಿನ ಸ್ಟಾರ್ಟ್ ಆಗ್ತಾಯಿದ್ರು ಜನ. ನಾವೆಲ್ಲ ನೀರಲ್ಲಿ ಆಡ್ಕೊಂಡಿದ್ರಿ. ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ.
ಈ SAR ಫ್ಯಾಂಟಸಿ ಪಾರ್ಕ್ ಬಂದು ಕೋಲಾರಲ್ಲಿರೋದು. ಇಲ್ಲಿಗೆ ನಾವು ಟ್ರೈನಲ್ಲಿ ಹೋಗಿದ್ದು. ನೋಡಿ ಎಲ್ಲ ಇನ್ನು ಇವಾಗ ಸ್ಟಾರ್ಟ್ ಆಗ್ತಾಯಿದ್ದಾರೆ ಜನ. ನಾವೆಲ್ಲ ಗೇಮ್ಸ್ ಆಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಚೆನ್ನಾಗಿತ್ತು, ನೀವು ಕೂಡ ಹೋಗ್ಬಿಟ್ಟು ಬನ್ನಿ. ನೋಡಿ ಈಗ ವೇವ್ ಪೂಲ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ನಾವು ವೇವ್ ಪೂಲ್ ಹತ್ರ ಹೋಗ್ತಾಯಿದ್ದೀವಿ. ಚೆನ್ನಾಗಿತ್ತು ಎಲ್ಲನೂ. ನೀವು ಅಕಸ್ಮಾತ್ ಬೇಗ ಏನಾದರೂ ಹೋದರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹೋಗಿ, ಯಾಕಂದರೆ ಓಪನ್ ಆಗೋದೇ 10 o'clock 10:30 ಆಗುತ್ತೆ ಓಪನ್ ಆಗೋದಕ್ಕೆ. ನೀವು ಆಚೆ ಕಡೆನೇ ತಿನ್ಕೊಂಬರೋದು ಇಲ್ಲ ಬಾಕ್ಸ್ ಎತ್ಕೊಂಬರೋದು ಮಾಡಬೇಕು. ನಾವು ಬೇಗ ಹೋಗಿದ್ದರಿಂದ ನಾವು ನಾಷ್ಟ ಅಲ್ಲೇ ಮಾಡ್ಕೊಂಡ್ವಿ. ಅಂದರೆ ಲೇಟ್ ಆಗೋಗಿತ್ತು, 12 o'clock ಆ ಥರ. ಲಂಚೇ ಒಂದೇ ಟೈಮ್ ಲಂಚ್ ಮಾಡ್ಕೊಂಡ್ರಿ. ಮತ್ತು ಬೇಗ ಓಪನ್ ಆಗಿದೆ ಏನಂದರೆ ಮಸಾಲೆ ಪುರಿ ಬೇಗ ಓಪನ್ ಆಗಿತ್ತು, ನಾವೆಲ್ಲ ಅದನ್ನೇ ತಿಂದು ಮತ್ತು ಮಧ್ಯಾಹ್ನ ಊಟಕ್ಕೆ ಫ್ರೈಡ್ ರೈಸು ಆ ಥರ ತಿಂದ್ಕೊಂಡ್ವಿ. ನೋಡಿ ಈಗ ವೇವ್ ಪೂಲ್ ಸ್ಟಾರ್ಟ್ ಆಗ್ತಾಯಿದೆ, ಅದಕ್ಕೆ ಒಂದು ಫೋಟೋ ತೊಗೊಳೋಣ ಅಂದ್ಬಿಟ್ಟು ತೊಗೊತಾ ಇದ್ದೀನಿ. ಚೆನ್ನಾಗಿತ್ತು, ಒನ್ ಡೇ ಟ್ರಿಪ್ಪು ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಜೊತೆಲಿ ಹೋಗ್ಬಿಟ್ಟು ಬನ್ನಿ. ಕೋಲಾರಲ್ಲೇ ಇರೋದ್ರಿಂದ ಕೋಲಾರ್ಗೆ ಹತ್ತಿರ ಇರೋರು ಹೋಗ್ಬಿಟ್ಟು ಬನ್ನಿ, ಚೆನ್ನಾಗಿದೆ. ಈಗ ಸ್ಟಾರ್ಟ್ ಆಗ್ತಾಯಿದೆ ನೋಡಿ ಸ್ಲೋವಾಗಿ. ನಮ್ಮ ಮಕ್ಕಳು ನೀರಲ್ಲಿ ಎಂಜಾಯ್ ಚೆನ್ನಾಗಿ ಮಾಡಿದ್ರು. ಮತ್ತು ಎಲ್ಲ ಜನ ಈಗ ನೋಡಿ ವೇವ್ ಪೂಲ್ ಎಲ್ಲ ಸ್ಟಾರ್ಟ್ ಆಗಿದೆ, ಜೋರಾಗಿ ಬರ್ತಾ ಇದೆ ವೇವು. ಚೆನ್ನಾಗಿತ್ತು ನೋಡಿ. ನೋಡಿ ಈಗ ಸುಸ್ತಾಗಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಕುತ್ಕೊಂಡಿದ್ದೀವಿ. ಚೆನ್ನಾಗಿತ್ತು ವೇವ್ ಪೂಲು. ಸ್ವಲ್ಪ ಹೊತ್ತು ಆಡಿ ನಾವು ಸುಸ್ತಾಯಿತು ಅಂತ ಅಂದ್ಬಿಟ್ಟು ಕುತ್ಕೊಂಡ್ವಿ. ಈಗ ನೋಡಿ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು ರೈನ್ ಡ್ಯಾನ್ಸ್ಗೆ ಹೋಗ್ತಾ ಇದ್ದೀವಿ. ಮತ್ತೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ರೈನ್ ಡ್ಯಾನ್ಸು. ಆಡೋರೆಲ್ಲ ಆಡ್ತಾಯಿದ್ದಾರೆ, ನಾವು ಆವಾಗಲೇ ಆಡಿದ್ರಿಂದ ನಾವು ಆಡೋಕ್ಕೆ ಹೋಗಲಿಲ್ಲ. ಈಗ ನೋಡಿ ಎಲ್ಲ ಬಲೂನಲ್ಲಿ ಕೂತ್ಕೊಂಡು ಆಡ್ತಾಯಿದ್ದೀವಿ. ಮತ್ತು ನೋಡಿ ಇದು ಸೇಮ್ ಎಲ್ಲ ವಂಡ್ರಲ್ಲ ಥರನೇ, ಸ್ವಲ್ಪ ಚಿಕ್ಕ ಚಿಕ್ಕದು ಅಷ್ಟೇ. ನಾವು ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತನ್ನೋರು ಕೋಲಾರ್ಗೆ ಹೋಗ್ಬಿಟ್ಟು ಬರ್ಬೋದು, ಹತ್ರನೂ ಇರುತ್ತೆ. ಹತ್ರ ಇರೋರಿಗೆ ಕೋಲಾರು ಬೇಗ ಹೋಗ್ಬಿಟ್ಟು ಬರ್ಬೋದು. ಒನ್ ಡೇ ಟ್ರಿಪ್ಪು ಚೆನ್ನಾಗಿರುತ್ತೆ, ಹೋಗ್ಬಿಟ್ಟು ಬನ್ನಿ. ನೋಡಿ ಈಗ ಮಕ್ಕಳೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಜಾರಬಂಡಿಯಲ್ಲಿ ಆಡೋದು ಎಲ್ಲ. ನೋಡಿ ಈಗ ನಮ್ಮ ಮಕ್ಕಳು ಬರ್ತಾಯಿದ್ದಾರೆ. ನಾನು ಆಡೋಕ್ಕೆ ಹೋಗಿಲ್ಲ, ಭಯ ಆಗ್ಬಿಡ್ತು ಅಂದ್ಬಿಟ್ಟು ಆಡೋಕ್ಕೆ ಹೋಗಿಲ್ಲ. ನಮ್ಮ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನೋಡಿ ಎಲ್ಲ ಒಬ್ಬೊಬ್ಬರೇ ಜಾರ್ತಾ ಇದ್ದಾರೆ. ಮಕ್ಕಳಿಗೆ ಆಡೋಕ್ಕೆ ಚೆನ್ನಾಗಿರುತ್ತೆ ಪ್ಲೇಸ್ ಇದು. ಮಕ್ಕಳಂತೂ ಎಂಜಾಯ್ ಮಾಡಿದ್ರು. ಈಗ ನೋಡಿ ನಮ್ಮ ಮಕ್ಕಳು ಬರ್ತಾಯಿದ್ದಾರೆ, ಎಲ್ಲರೂ ಹೋಗ್ತಾ ಇದ್ದಾರೆ ಹಾಡಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ಲೇಡೀಸ್ ಜಾರ್ತಾ ಇದ್ದಾರೆ.
ಪ್ರೈಸು ಅಷ್ಟೇ ಕಮ್ಮಿ ಇದೆ. ಮಕ್ಕಳಿಗೆ 500, ದೊಡ್ಡವ್ರಿಗೆ 600. ಸೊ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ನೋಡಿ ಈಗ ನಮ್ಮ ಮಕ್ಕಳಿಬ್ಬರು ಬರ್ತಾರೆ ಇದರಲ್ಲಿ. ನನ್ನ ಕರೀತಾ ಇದ್ದಾರೆ ನಮ್ಮ ಮಕ್ಕಳು, ನಾನು ಹೋಗಲಿಲ್ಲ ಭಯಕ್ಕೆ. ನೋಡಿ ನನ್ನ ಮಗ ಬಂದ. ಈಗ ನೋಡಿ ಈ ಕಡೆ ನಮ್ಮ ಅಕ್ಕನೂ ನನ್ನ ಮಗಳು ಬರ್ತಾಳೆ. ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ಈಗ ನಮ್ಮ ಹುಡುಗ ಬಂದಿದ್ದಾನೆ ನೋಡಿ. ಫಸ್ಟು ನಾನು ಹೋಗಲ್ಲ ಅಂತ ಅಂದ್ಬಿಟ್ಟು ಈಗ 3-4 ಸತಿ ಅದರಲ್ಲೇ ಹೋಗಿದ್ದಾನೆ ಆಡೋಕ್ಕೆ. ಫಸ್ಟು ಹೋಗಲ್ಲ ಅಂತ ಹತ್ಕೊಂಡು ಕೂತ್ಕೊಂಡಿದ್ದ. ಮತ್ತೆ ಏನಿಷ್ಟ ಆಯಿತೋ ಏನೋ ಗೊತ್ತಿಲ್ಲ, ಅವನೇ ಹೋಗಿ ಜಾರ್ಕೊಂಬಂದ ನೋಡಿ. ಇದು ನನ್ನ ಮಗಳು ನೋಡಿ. ಮತ್ತು ಧನುಷ್ ಇದು. ನೆಕ್ಸ್ಟ್ ಇವಾಗ ಲಿಕ್ಕಿಲು. ಸೇಮ್ ಇದು ನೋಡಿ ವಂಡ್ರಲ್ಲಿರೋ ಥರನೇ. ಇವಾಗ ನೀರು ಬೀಳುತ್ತೆ ನೋಡಿ ಮೇಲೆಯಿಂದ ದಬಾರ್ ಅಂತ. ಇದಂತೂ ಚೆನ್ನಾಗಿತ್ತು. ಈ ಮೇಲೆಯಿಂದ ನೀರು ದಬಾರ್ ಅಂತ ಬೀಳುತ್ತಲ್ವ, ಅದು ಚೆನ್ನಾಗಿರುತ್ತೆ. ನಾವೇ ಎಷ್ಟೊತ್ತು ಅಲ್ಲೇ ನಿಂತ್ಕೊಂಡಿದ್ವಿ ನೀರು ಬೀಳಲಿ ಅಂತ ಅಂದ್ಬಿಟ್ಟು. ಚೆನ್ನಾಗಿತ್ತು. ಫ್ರೆಂಡ್ಸ್ ಜೊತೆ ಹೋದರೆ ಯಾವಾಗಲೂ ಟ್ರಿಪ್ಪು, ಒನ್ ಡೇ ಟ್ರಿಪ್ಪು ಚೆನ್ನಾಗೇ ಇರುತ್ತೆ ನೋಡಿ. ನಾನು ಫೋನ್ ಕವರ್ ಹಾಕಿದ್ದೆ, ಅದಕ್ಕೆ ವೀಡಿಯೋ ಹಿಡ್ದಿದ್ದೀನಿ, ಇಲ್ಲಾಂದರೆ ವೀಡಿಯೋ ಹಿಡಿಯೋಕ್ಕಾಗ್ತಾ ಇರಲಿಲ್ಲ ನೋಡಿ. ಈಗ ನೀರು ಬೀಳುತ್ತೆ ಇವ್ರ ಮೇಲೆ. ಚೆನ್ನಾಗಿತ್ತು ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಬರೋದ್ರಿಂದ ಚೆನ್ನಾಗೇ ಇರುತ್ತೆ ಎಲ್ಲ ಟ್ರಿಪ್ಪು ನೋಡಿ. ಈಗ ಎಲ್ಲರೂ ನಿಂತ್ಕೊಳ್ಳಿ, ನೀರು ಬಿತ್ತು. ಈಗ ಎಲ್ಲರೂ ಊಟಕ್ಕೆ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಮ್ಮ ಮಕ್ಕಳನ್ನ ಒಪ್ಪಿಸಿ ಕರ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗೋಯ್ತು ಊಟಕ್ಕೆ ಹೋಗುವಾಗ. ನನ್ನ ಮಗ ನೋಡಿ ಅಂಡರ್ ವಾಟರ್ ಮಾಡ್ತೀನಿ ಅಂತಂದ್ಬಿಟ್ಟು ಅವನೇ ಫೋನ್ ಎತ್ಕೊಂಡು ಅಂಡರ್ ವಾಟರ್ ಮಾಡಿದ್ದಾನೆ. ವಿಡಿಯೋ ನೋಡಿ ಈಗ ತೋರಿಸ್ತಾ ಇದ್ದಾನೆ. ನಾನು ಅಂಡರ್ ವಾಟರಲ್ಲಿ ಎದ್ದೇಳ್ತೀನಿ ನೋಡಿ ಮಮ್ಮಿ ಅಂತ ಅಂದ್ಬಿಟ್ಟು ನೋಡಿ. ಈಗ ಅವನೇ ಸ್ವಿಮ್ ಮಾಡ್ಕೊಂಬರ್ತಾ ಇದ್ದಾನೆ. ನೋಡಿ ಗಾಯ್ಸ್, ಅಂಡರ್ ವಾಟರ್ ಮಾಡ್ತೀನಿ. ನಾವೆಲ್ಲ ನೀರಲ್ಲೆಲ್ಲ ಆಡಿಬಿಟ್ಟು ರೆಡಿ ಆಗಿಬಿಟ್ಟು ಈಚೆ ಬಂದಮೇಲೆ ಒಂದು ಫೋಟೋ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೊತಾ ಇದ್ವಿ. ನೋಡಿದ್ರೆ ನಮ್ಮ ಹುಡುಗ ವೀಡಿಯೋ ಹಿಡಿದ್ಬಿಟ್ಟಿದ್ದಾನೆ. ಸಾಂಗ್ ಹಾಕಿದ್ರೆ ಕಾಪಿರೈಟ್ ಬರುತ್ತೆ ಅಂತ ಸಾಂಗ್ ಸ್ಟಾಪ್ ಮಾಡಿದ್ದೀನಿ. ಈಗ ಎಲ್ಲ ರೆಡಿ ಆಗಿಬಿಟ್ಟು ಊಟಕ್ಕೆ ಬಂದ್ವಿ ನೋಡಿ. ಈಗ ನಾವು ಊಟಕ್ಕೆ ಬರೋಷ್ಟರಲ್ಲೇ ಲೇಟ್ ಆಗೋಗಿತ್ತು, ಅದಕ್ಕೆ ಬೇಗ ಕುತ್ಕೊಳ್ತಾ ಇದ್ದೀವಿ. ಎಲ್ಲರೂ ಫ್ರೈಡ್ ರೈಸು, ಎಗ್ ಫ್ರೈಡ್ ರೈಸು, ನೂಡಲ್ಸು ಹೇಳಿದ್ವಿ, ಅದನ್ನೇ ತಿಂತಾಯಿದ್ವಿ. ನಾವು ಹೋಗೋಷ್ಟೊತ್ತಿಗೆ ಬಿರಿಯಾನಿ ಆಗೋಗಿತ್ತು ನೋಡಿ. ಈಗ ನೂಡಲ್ಸು ಮತ್ತು ಫ್ರೈಡ್ ರೈಸು ತಿಂತಾಯಿದ್ದೀವಿ. ಬಾಯ್ 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 ಫ್ಯಾಂಟಸಿ ಬಾಯ್. ಕಂಪ್ಲೇಂಟ್ ಮಾಡಿದ್ದೀನಿ ಎಲ್ಲ ಕನ್ನಡ ಸಾಂಗ್ ಹಾಕಿಲ್ಲ, ಎಲ್ಲ ಬರೀ ಇಂಗ್ಲೀಷ್ ಸಾಂಗ್ ಹಾಕೋರು. ನೋಡಿ ಇವಾಗ ನಾವು ರೆಡಿಯಾಗಿ ಊರ್ಗಮ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾಯಿದ್ದೀವಿ ನೋಡಿ. ಬಂದ್ವಿ ಊರ್ಗಮ್ ರೈಲ್ವೆ ಸ್ಟೇಷನ್ ಹತ್ರ. ಊರ್ಗಮ್ ರೈಲ್ವೆ ಸ್ಟೇಷನಿಂದ ನಾವು KRPುರಂಗೆ ಟ್ರೈನ್ ಸ್ಟಾಪ್ ಇದೆ. ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಇಳಿದ್ಬಿಟ್ಟು ಮೆಟ್ರೋದಲ್ಲಿ ಹೋಗೋಣ ಅಂದ್ಕೊತಾ ಇದ್ದೀವಿ. ನಾನು ಹೇಳ್ಕೊಂತೀನಿ. ಓಕೆ ಚೆನ್ನಾಗಿದೆ. ನೀರ್ದೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿತ್ತು. ಅಂದ್ರೆ ಅಲ್ಲಿ ಫುಡ್ಗೆ ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕಷ್ಟೇ. ಫುಡ್ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಇದು ಮಾಡಿದ್ರು.
ಆಮೇಲೆ ಬೆಳಿಗ್ಗೆ ಟಿಫನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಮಧ್ಯಾಹ್ನ ಊಟ ಸೂಪರು. ಅಂಡ್ ಅಲ್ಲಿ ಮೇನ್ ಅಂದ್ರೆ ಏನದು ಹಿಂದೂಸಮ್ಮ ಏನದು ಅದು ಬೇಡ ಹೇಳ್ಬಾರ್ದು. ಅಲ್ಲಿ ಸಾಂಗ್ಗಳೆಲ್ಲ ನಮ್ಗೆ ಇಷ್ಟವಾದ ಯಾವ್ದು ಆಗಿಲ್ಲ. ಹಿಂದಿ ಸಾಂಗೇ ಆಗ್ತಾ ಇದೆ. ಹಿಂದಿ ಸಾಂಗ್, ಕನ್ನಡ ಸಾಂಗ್ ಹಾಕಿಲ್ಲ, ಹಿಂದಿ ಸಾಂಗ್ ಹಾಕ್ತಾ ಇದ್ರು. ಓಕೆನಾ? ಅದ್ರಲ್ಲಿ ಏನೋ ಮಿಸ್ಟೇಕ್ ಆಗಿದೆ, ಕಟ್ ಮಾಡ್ಕೊಳ್ರಿ. ಓಕೆ ಎಲ್ಲರಿಗೂ ಓಕೆ ಎಲ್ಲರೂ ಮಕ್ಕಳು ಎಂಜಾಯ್ ಮಾಡಿದ್ರು, ನಾವು ಎಂಜಾಯ್ ಮಾಡಿದ್ವಿ. ಹೋಗಿದ್ರು ನೀರಲ್ಲೇ ಆಡ್ತಾ ಇದ್ವಿ. ನಮ್ಗೆ ಏನ್ ಗೊತ್ತಾ, ವಾಟರ್ದೆಲ್ಲ ಚೆನ್ನಾಗಿತ್ತು, ಊಟದ ಹತ್ರ ಕ್ಲೀನ್ನೆಸ್ ಇಲ್ಲ, ಅದೊಂದು ಇಷ್ಟ ಆಗಿಲ್ಲ ಅಷ್ಟೇ. ಚೆನ್ನಾಗಿದೆ, ಬಂದ್ಬಿಟ್ಟು ಹಂಗೆ ಇದಾರಲ್ಲ ಅದಕ್ಕೋಸ್ಕರ ಅಲ್ಲೊಂದ್ ಸ್ವಲ್ಪ ಕ್ಲೀನ್. అది ఆడి అట్లే వచ్చేసినారు, బెడ్స్ ಎಲ್ಲ తిన్నారు. ನೋಡ್ರಿ ಇವರು ವ್ಲಾಗರ್. ಹೌದು, ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಶೋಭಾ ಲೇಡೀಸ್ ಫ್ಯಾಷನ್ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಪ್ರಮೋಷನ್, ಫ್ರೀ ಪ್ರಮೋಷನ್. ನಮ್ಮ ಶೋಭಾ ಕೃಷ್ಣ ಲಾಕ್ಸ್ ಅಲ್ಲಿ ಪ್ರಮೋಷನ್. ಹಾ ಮಾತಾಡ್ರಿ. ನಾನೇನ್ ಮಾತಾಡ್ಲಿ, ನಂಗೆ ಎಲ್ಲ ಹೇಳ್ಬಿಟ್ಟು ಮಕ್ಕಳದೊಂದು ಯೂಟ್ಯೂಬ್ ಚಾನಲ್ ಐತೆ, ನಮ್ಗೂ ಬರಲ್ಲ. ನಮ್ಗೆ ಒಂದೇ ಒಂದು ಪದ ಬರ್ಬೇಕು, ಅದು ಬಂದ್ರೆ ನಾನು ಸಬ್ಸ್ಕ್ರೈಬ್ ಅನ್ನತ್ತೆ. SAR ಫ್ಯಾಂಟಸಿ ಪಾರ್ಕ್ ಹೆಂಗಿತ್ತು? ಹೇಳಲ್ಲ ಅಲ್ಲ, ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. SAR ಫ್ಯಾಂಟಸಿ ಪಾರ್ಕ್ ಹೆಂಗಿತ್ತು? ನನಗೇನು ಇಷ್ಟ ಆಯ್ತು, ಓಕೆನಾ? ಚೆನ್ನಾಗಿದೆ. ಫುಲ್ ಓಕೆ ಅಲ್ಲ? ಓಕೆ ಚೆನ್ನಾಗಿದೆ. ಓಕೆನು ಅಂತೇನಲ್ಲ, ವೆರಿ ಗುಡ್ ಅಲ್ಲ, ಹ್ಮ್ ಪರವಾಗಿಲ್ಲ, ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ, ಬಂದು ಆಡ್ಬೋದು. ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಅಲ್ಲಿ ನನ್ಗೆ ಅದು ಊಟದ ಹತ್ರ ಕ್ಲೀನ್ನೆಸ್ ಇಲ್ಲ, ಅದೊಂದು ಇಷ್ಟ. ಇವಾಗ ನಾವು ರೆಸಾರ್ಟ್ಗೆ ಹೋಗಿದ್ರು ನೀರಲ್ಲಿ ಅಷ್ಟೇ ಆಡ್ತಾ ಇದ್ವಿ, ಇಲ್ಲೂ ಅಷ್ಟೇ ತಾನೇ ಆಡಿದ್ವಿ. ವಾಟರ್ ಗೇಮ್ಸ್ ಏನು ವಂಡರ್ಲಾ ಅದ್ರಷ್ಟಿಲ್ಲ, ಆದರೆ ಅದ್ರ ಅಮೌಂಟ್ ಕೂಡ ಜಾಸ್ತಿ. ಪರವಾಗಿಲ್ಲ. ಆದ್ರೂ ನಾವು ಕೊಟ್ಟಿರೋ ಅಮೌಂಟಿಗೆ ಓಕೆ. ಏನು ನೀನೇನಾದ್ರೂ ಇಷ್ಟ ಆಟ ಆಡ್ಬೋದು, ಎಂಜಾಯ್ ಮಾಡ್ಬೋದು ಅಷ್ಟೇ. ಅಂದ್ರೆ ಬೆಳಿಗ್ಗೆ ಟಿಫನ್ ನೀವು ಅಲ್ಲೇ ಮನೆಯಿಂದನೇ ತಿನ್ಕೊಂಡು ಬರೋದು ಬೆಟರ್. ನಾವು ಹೌದು, ಬೆಳಿಗ್ಗೆ ಬೇಗ ಬಂದ್ವಲ್ಲ, ಹಂಗಾಗಿ ನಮ್ಗೆ ಇದೇ ನಾವು ಸಜೆಸ್ಟ್ ಮಾಡೋದು. ಲಂಚ್ ಮಾತ್ರ ಸೂಪರ್ ಆಗಿತ್ತು. ಅಂದ್ರೆ ನಮ್ಗೆ ಬಿರಿಯಾನಿ ಸಿಕ್ಕಿಲ್ಲ. ಬ್ರೇಕ್ಫಾಸ್ಟ್ ಮಾತ್ರ ನೀವು ಮಾಡ್ಕೊಂಡು ಬರಬೇಕು. ಬಿರಿಯಾನಿ ಸಿಕ್ಕಿಲ್ಲ, ರೇಟ್ ಸ್ವಲ್ಪ ಜಾಸ್ತಿ. ಬಿರಿಯಾನಿ ತಿನ್ನಲ್ಲ ಅಲ್ಲಿ ನೋಡ್ರಿ, ಇದು ಹುರ್ಗಂ ರೈಲ್ವೆ ಸ್ಟೇಷನ್. ನೋಡ್ರಿ, ಇದೇ ಹುರ್ಗಂ ರೈಲ್ವೆ ಸ್ಟೇಷನ್. 5 ಗಂಟೆಗೆ 5:15. ಅವಾಗಲೇ ಇಂಗ್ಲೀಷಲ್ಲಿ ಹೇಳಿದ್ವಿ, ಕನ್ನಡಕ್ಕೆ ಹೋಗ್ಬಿಟ್ಟವ್ರೆ. ದಿಸ್ ಈಸ್ ಏನೋ ಹೇಳ್ದಲ್ಲ, ಅದು ಹೇಳು. ದಿಸ್ ಈಸ್ ರೈಲ್ವೆ ಸ್ಟೇಷನ್. ವಿಚ್ ರೈಲ್ವೆ ಸ್ಟೇಷನ್ ಮೇಡಮ್? ಹುರ್ಗಂ ಹೋಗೋವಾಗೆ ಹೋಗ್ಬಿಡೋಣ, ರೈಲ್ವೆ ಸ್ಟೇಷನ್. ಹಿಂಗೆ ಹೋಗೋವಾಗೆ ಹೋಗ್ಬಿಟ್ಟು ಇದು ಮಾಡ್ಕೊಡ್ತಾ ಇದ್ರಿ ಸೀಟಿಗೆ ಹಿಡ್ಕೊಂಡು ಬರೋಣ. ಅದನ್ನ ಹೋಗೋವಾಗೇನೆ ಹೋಗ್ಬಿಡೋಣ. ಎಲ್ಲಿಗೆ? ಮಾರಿಕೊಪ್ಪಂ ಹೋಗ್ಬಿಟ್ಟ. ಅಮ್ಮ ಅದೆಲ್ಲ ಆಗ್ಬಾರ್ದು. ನೋಡಿ, ಈಗ ಸ್ಟಾಪ್ ಬಂತು, ನಾವು ಇಳಿತಾ ಇದ್ದೀವಿ. ಮೆಟ್ರೋ ಸ್ಟೇಷನ್ಗೆ ನಡ್ಕೊಂಡು ಹೋದ್ವಿ. ಅಲ್ಲಿಂದ ಒಂದು 2 ಕಿಲೋಮೀಟರ್ಸು 1 ಕಿಲೋಮೀಟರು ಇದೆ. ನೋಡಿ, ಈಗ ಹೋಗ್ತಾ ಇದ್ದೀವಿ. ನೋಡಿರಿ, ಮೆಟ್ರೋ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೇಕಂದರೆ ಆಟೋದಲ್ಲಿ ಕೂಡ ಹೋಗ್ಬೋದು. ನೋಡಿ, ಫುಲ್ ಟಯರ್ಡ್ ಫೇಸ್. ನಾವು ಇವಾಗ ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿತ್ತು? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಟ್ರೈನ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ಟ್ರೈನ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ನಮಗೆ, ಫಸ್ಟ್ ಟೈಮು. ಸೊ ಚೆನ್ನಾಗಿತ್ತು. ನಾವು ಹೋಗಿದ್ದು ಎಲ್ಲಿ ಗೊತ್ತಾ? ನಾವು ಹೋಗಿದ್ದು SAR ಫ್ಯಾಂಟಸಿ ಪಾರ್ಕು, KGF ಹತ್ರ ಇದೆ. ಬಾಯ್ ಬಾಯ್ ಬಾಯ್. ಇವತ್ತಿನ ಬ್ಲಾಗ್ಗೆ ಎಲ್ಲರಿಗೂ ಬಾಯ್ ಬಾಯ್. ಇವತ್ತಿನ ಬ್ಲಾಗ್ ಇವತ್ತು ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.